ಚನ್ನಪಟ್ಟಣ ಕಥೆಯನ್ನು ಇಲ್ಲಿ ತನಕ ನೋಡಿದ್ರಿ. ಇನ್ನೂ 2 ಕ್ಷೇತ್ರಕ್ಕೆ ಎಲೆಕ್ಷನ್ ಆಗಿದೆಯಲ್ಲ, ಸಂಡೂರು ಮತ್ತು ಶಿಗ್ಗಾಂವಿ. ಇದರಲ್ಲಿ ಈಗ ಸಂಡೂರು ವಿಚಾರಕ್ಕೆ ಬರೋಣ. ಸಂಡೂರು ಕಾಂಗ್ರೆಸ್ನ ಭದ್ರಕೋಟೆ. ತುಕಾರಾಂ ಅವರ ರಾಜೀನಾಮೆಯಿಂದಾಗಿ ತೆರವಾಗಿತ್ತು. ಅವರ ಪತ್ನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದೆ. ಹಾಗಾದರೆ ಸಂಡೂರು ಉಪಚುನಾವಣೆಯಲ್ಲಿ ಯಾರ ಮೇಲುಗೈ? ಅನ್ನಪೂರ್ಣ ಅವರು ಕಾಂಗ್ರೆಸ್ ಅಭ್ಯರ್ಥಿ, ಬಂಗಾರು ಹನುಮಂತು ಬಿಜೆಪಿ ಅಭ್ಯರ್ಥಿ. ಯಾರ ಪರ ಮತದಾರ ಇದ್ದಾರೆ? ಸಂಡೂರಿನಲ್ಲಿ ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಏನು? ಸಿಎಂ ಪ್ರಚಾರ 3 ದಿನ ನಡೀತಲ್ಲ, ಕ್ಷೇತ್ರದಲ್ಲಿ ಅಭ್ಯರ್ಥಿಯ ಕೈ ಹಿಡಿದಿದೆಯಾ ಅಂತ. ಹಾಗೆ ನೋಡೋಕ್ಕೋದ್ರೆ ಕಾಂಗ್ರೆಸ್ನ ಭದ್ರಕೋಟೆ ಮೊದಲಿಂದನೂ ಕಾಂಗ್ರೆಸ್ ಗೆದ್ಕೊಂಡು ಬಂದಿದೆ. ಇಲ್ಲಿ ತನಕ ನಡೆದಿರೋ ಎಲೆಕ್ಷನ್ಗಳಲ್ಲಿ ಸಾಕಷ್ಟು ಬಾರಿ, ಅಂದರೆ 13 ಬಾರಿ ಏನೋ ಕಾಂಗ್ರೆಸ್ ಗೆದ್ದಿದೆ. ಒಂದು ಸರ್ತಿ JDS, ಒಂದು ಸರ್ತಿ CPM ಏನೋ ಗೆದ್ದಿತ್ತು. ಬಟ್ ಕಾಂಗ್ರೆಸ್ನ ಭದ್ರಕೋಟೆ ಏನು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ? ಹಾಗಾದರೆ ನೋಡ್ತಾ ಹೋಗೋಣ ಒಂದೊಂದಾಗಿ. ಕಾಂಗ್ರೆಸ್ ನಾಯಕರು ಏನು ಹೇಳ್ತಾರೆ, ಅವ್ರ ಲೆಕ್ಕಾಚಾರ. ಅವ್ರು ಹೇಳ್ತಾರೆ ಸಾಂಪ್ರದಾಯಿಕ ಮತಗಳು ಕೈ ಹಿಡಿಯುವ ನಿರೀಕ್ಷೆ. ಸಾಂಪ್ರದಾಯಿಕ ಮತಗಳು ಅಂದರೆ ಯಾವುದು? ಅಹಿಂದ ಮತಗಳು ಅಂತ ಅನ್ಕೋಬೋದು. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮತಗಳು ನಮಗೆ ಬಂದಿದೆ. 15ರಿಂದ 20 ಸಾವಿರ ಮತಗಳ ಅಂತರದಲ್ಲಿ ಗೆಲ್ತೀವಿ ಅಂತ ಅವ್ರಿಗೆ ಗೊತ್ತಿದೆ. ಈಗಾಗಲೇ ಬೂತ್ ಮಟ್ಟದಲ್ಲಿ ಮತದಾನದ ಅಂಕಿ ಅಂಶಗಳನ್ನು ನಾಯಕರು ಪಡ್ಕೊಂಡಿದ್ದಾರೆ. ಬೂತ್ ಮಟ್ಟದಲ್ಲಿ ಶಾಸಕರು, ಸಚಿವರು, ಕಾರ್ಯಕರ್ತರು ಒಗ್ಗಟ್ಟಿನ ಕೆಲಸ ಮಾಡಿದ್ದು ಸಕ್ಸಸ್ ಆಗಿದೆ ಅಂತ. ಜೊತೆಗೆ ತುಕಾರಾಂ ಮತ್ತು ಸಂತೋಷ್ ಲಾಡ್ ಜೋಡೆತ್ತಿನ ರೀತಿ ಕೆಲಸ ಮಾಡಿದ್ರು. ತುಂಬ ಒಗ್ಗಟ್ಟಿನಲ್ಲಿ ಕೆಲಸ ಮಾಡಿದ್ರು. ಕೊನೆಗೆ 3 ದಿನ CM ಪ್ರಚಾರ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬೂಸ್ಟ್ ಕೊಟ್ಟಿದೆ. CM ಹೆಚ್ಚಾಗಿ ಪ್ರಚಾರ ಮಾಡಿದ್ರಿಂದ ಅಹಿಂದ ಮತಗಳು ಕ್ರೋಢೀಕರಣವಾಗಿದೆ. ಆಮೇಲೆ ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರ ಮತ ಹೆಚ್ಚಾಗಿ ಬಂದಿರೋ ವಿಶ್ವಾಸ. ಪಾರ್ಲಿಮೆಂಟ್ ಎಲೆಕ್ಷನಲ್ಲೂ ಹೀಗೆ ಇತ್ತಪ್ಪ ಎಲ್ಲ ಲೆಕ್ಕಾಚಾರಗಳು. BJP ಅಭ್ಯರ್ಥಿ ಸ್ಥಳೀಯರಲ್ಲದ ಕಾರಣ ಕಾಂಗ್ರೆಸ್ಗೆ ಪ್ಲಸ್ ಅಂತೆ. ಜನಾರ್ದನ್ ರೆಡ್ಡಿಗೆ ಉಸ್ತುವಾರಿ ಕೊಟ್ಟಿದ್ದನ್ನು ಹೆಚ್ಚಾಗಿ ಪ್ರಚಾರ ಮಾಡಿದ್ದಾರೆ. ಜನಾರ್ದನ್ ರೆಡ್ಡಿಗೆ ಬೆಳೆಯಕ್ಕೆ ಬಿಡಬೇಡಿ ಅಂತೆಲ್ಲ ಸಿದ್ದರಾಮಯ್ಯನವರು ಪ್ರಚಾರ ಮಾಡಿಬಿಟ್ರಲ್ಲ, ಹಾಗಾಗಿ. ಬಟ್ ಅವರು ಏನು ಕಡಿಮೆ ಇಲ್ಲ ಅನ್ನೋಂಗೆ ಮಾಡಿದ್ದಾರೆ. ಬಟ್ ನೋಡೋಣ, ಅಲ್ಲೂ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಎಲ್ಲ ವರ್ಕ್ ಮಾಡಿದರು. ಇನ್ನು ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಏನು ಹೇಳ್ತಾರೆ? ಗ್ರೌಂಡ್ ಲೆವೆಲ್ನಲ್ಲಿ ಕೆಲಸ ಮಾಡಿದವರು, ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿದಂಥವ್ರು, ಅವ್ರು ಏನು ಹೇಳ್ತಾರೆ, ಅವರ ವಿಶ್ವಾಸ ಏನು ಅಂತ ನೋಡೋದಾದರೆ, ಬೂತ್ ಮಟ್ಟದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮತ ಬಂದಿದೆ ಅಂತ ಅವ್ರ ಲೆಕ್ಕಾಚಾರ. CM ಬಂದು ಹೋದ ಮೇಲೆ ಹೆಚ್ಚಾಗಿ ಕಾರ್ಯಕರ್ತರ ಒಗ್ಗೂಡುವಿಕೆ ಸಾಧ್ಯ ಆಗಿದೆ. ನೋಡಿ, ಮುಖ್ಯಮಂತ್ರಿಗಳು ಕೊನೆ 3 ದಿನ ಸಂಡೂರಲ್ಲಿ ಕೂತ್ಬಿಟ್ರಲ್ಲ, ಅದರಿಂದ ಒಗ್ಗೂಡುವಿಕೆ ಸಾಧ್ಯವಾಗಿದೆ. ಸಂತೋಷ್ ಲಾಡ್ ಸ್ಥಳೀಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದ್ದು. ಸಂತೋಷ್ ಲಾಡ್ ಆ ಥರದ ವಿಚಾರಗಳಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇಲ್ಲ ಅಂತಲ್ಲ. ಇನ್ನು ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುವ ಮೂಲಕ ಜನರ ವಿಶ್ವಾಸ ಗಳಿಕೆ ಮಾಡಿದ್ದಾರೆ. ಮೊದಲ ಬಾರಿಗೆ ಕಾಂಗ್ರೆಸ್ ಮಹಿಳೆಗೆ ಮಣೆ ಹಾಕಿದೆ ಸಂಡೂರಲ್ಲಿ. ಸೊ ಅದೊಂದು ಪ್ಲಸ್ ಪಾಯಿಂಟ್. ಹೀಗಾಗಿ ಸಹಜವಾಗಿ ಮಹಿಳೆಯರ ಮತ ಬಂದಿದೆ ಅಂತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಮೇಲೆ ಜನರಿಗೆ ವಿಶ್ವಾಸ ಇಲ್ಲದೆ ಇರೋದು ಕಾಂಗ್ರೆಸ್ಗೆ ಪ್ಲಸ್. ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲುವ ವಿಶ್ವಾಸವನ್ನು ಕಾರ್ಯಕರ್ತರು ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಗೆದ್ದೇ ಬಿಟ್ವಿ ಅಂತ, ಮತ್ತು ಸಮೀಕ್ಷೆನೂ ಕೂಡ ಸಂಡೂರಿನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಂತಲೇ ಹೇಳಿದ್ದಾರೆ. ಗೊತ್ತಿಲ್ಲ, ಸಮೀಕ್ಷೆಗಳು ಎಷ್ಟೋ ಬಾರಿ ನಿಜವಾಗಿದೆ, ಎಷ್ಟೋ ಬಾರಿ ಸುಳ್ಳಾಗಿದೆ. ಎಸ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೋತೀನಿ. ಅಮರೇಶ್, ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಕೂಡ ಹೇಳ್ತಾ ಇದೆ ಸಂಡೂರಿನಲ್ಲಿ. ಕಾಂಗ್ರೆಸ್ ನಾಯಕರ ಕಾರ್ಯಕರ್ತರ ಲೆಕ್ಕಾಚಾರ ಏನು? ಯಾವ ಯಾವ ಅಂಶಗಳಲ್ಲಿ ನಾವು ಗೆಲ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಕಾಂಗ್ರೆಸ್? ಅರವಿಂದ್, ಇದುವರೆಗೂ ನಡೆದಂಥ ಸಂಡೂರು ಕ್ಷೇತ್ರದ ಚುನಾವಣೆ ಇತಿಹಾಸಗಳಲ್ಲಿ ಏನು 15 ಬಾರಿ ಚುನಾವಣೆ ನಡೀತು, ಅದರಲ್ಲಿ 13 ಬಾರಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಸಹಜವಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಹೀಗಾಗಿ ಈ ಬಾರಿಯೂ ಸಹಿತ ನಾವು ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಯಾಕಂದರೆ ಇನ್ನು ಚುನಾವಣೆ 2 ದಿನಗಳ ಬಾಕಿ ಇರುವಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು 3 ದಿನಗಳ ಕಾಲ ಕ್ಷೇತ್ರ ಸಂಚಾರವನ್ನು ಮಾಡಿದರು. ಗ್ರಾಮೀಣ ಭಾಗದಲ್ಲಿ ಹೋಗೋದ್ರ ಮೂಲಕ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿದರು. ಹೀಗಾಗಿ ಅಹಿಂದ ಮತಗಳು ಸಂಪೂರ್ಣವಾಗಿ ಕಾಂಗ್ರೆಸ್ನ ಕೈ ಹಿಡಿದಿವೆ. ಅದ್ರ ಜೊತೆಗೆ ಸಾಂಪ್ರದಾಯಿಕ ಮತಗಳೇನು ಅಹಿಂದ ಮತಗಳು ಅವೆಲ್ಲವೂ ಕೂಡ ಕಾಂಗ್ರೆಸ್ಗೆ ಕ್ರೋಢೀಕರಣ ಆಗಿದೆ ಅನ್ನುವಂಥ ವಿಶ್ವಾಸದಲ್ಲಿ ಕಾಂಗ್ರೆಸ್ ನಾಯಕರಿದ್ದಾರೆ. ಮತ್ತೊಂದು ಕಡೆಗೆ ಸಂತೋಷ್ ಲಾಡ್ ಮತ್ತು ಈ ತುಕಾರಾಂ ಅವರು, ಸಂಸದರಾಗಿರ್ತಾರೆ ಈ ತುಕಾರಾಂ ಅವರು ಸಹಿತ ಜೋಡೆತ್ತಿನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದ್ರ ಜೊತೆಗೆ ಪ್ರತಿ ಗ್ರಾಮಗಳಿಗೂ ಸಹಿತ ಹೋಗೋದ್ರ ಮೂಲಕ ಗ್ರಾಮೀಣ ಭಾಗದ ಜನರ ಮನಸ್ಸನ್ನು ಕೂಡ ಗೆಲ್ಲಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಅದು ಕೂಡ ಯಶಸ್ವಿಯಾಗಿದೆ ಅನ್ನುವಂಥ ವಿಶ್ವಾಸ ಕೂಡ ಇದೆ. ಮತ್ತೊಂದು ಕಡೆಗೆ ಪ್ರಮುಖವಾಗಿ ಈಗ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ನ ಕೈ ಹಿಡಿದಿವೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರಲ್ಲಿದೆ. ಯಾಕಂದ್ರೆ ಇನ್ನೇನು
ಚುನಾವಣೆ 2 ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ಅವರ ಖಾತೆಗೆ ಹಾಕಲಾಯಿತು. ಇದು ಕೂಡ ವರ್ಕೌಟ್ ಆಗಿದೆ ಅನ್ನುವಂಥ ಮಾತು. ಯಾಕಂದರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು ಸಹಿತ ಗ್ರಾಮೀಣ ಭಾಗದಲ್ಲಿ ಮನೆ ಮನೆಗಳಿಗೆ ಹೋಗಿ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವಂಥ ಕೆಲಸವನ್ನು ಮಾಡಿದ್ರು. ಅದ್ರ ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನು ಮನವರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಹೀಗಾಗಿ ಬೂತ್ ಮಟ್ಟಗಳಲ್ಲಿ ಸಹಜವಾಗಿ ನಮಗೆ ಹೆಚ್ಚುವರಿ ಮತಗಳು ಬಂದಿದೆ. ಅದ್ರ ಜೊತೆಗೆ ಮಹಿಳೆಗೆ ಇದೇ ಮೊದಲ ಬಾರಿಗೆ ರಾಷ್ಟ್ರೀಯ ಪಕ್ಷವೊಂದರಿಂದ ಟಿಕೆಟ್ ಕೊಟ್ಟಿದ್ದು ಕೂಡ ಪ್ಲಸ್ ಆಗಿದೆ. ಹೀಗಾಗಿ ಒಂದು ಕಡೆ ಗ್ಯಾರಂಟಿ ಯೋಜನೆಗಳು, ಮತ್ತೊಂದು ಕಡೆಗೆ ಮಹಿಳೆ ಇಲ್ಲಿ ಚುನಾವಣೆಗೆ ನಿಂತಿದ್ರಿಂದಾಗಿ ಮಹಿಳೆಯರ ಮತಗಳು ಹೆಚ್ಚಾಗಿ ಕಾಂಗ್ರೆಸ್ಗೆ ಬಂದಿವೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರಲ್ಲಿದೆ. ಮತ್ತೊಂದು ಕಡೆಗೆ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಉಸ್ತುವಾರಿಯನ್ನ ಜನಾರ್ದನ್ ರೆಡ್ಡಿ ಅವರಿಗೆ ಕೊಟ್ಟಿದ್ದು ಕಾಂಗ್ರೆಸ್ಗೆ ಪ್ಲಸ್ ಆಯಿತು. ಯಾಕಂದ್ರೆ ಸಂಡೂರು ಭಾಗದಲ್ಲಿ ಅತಿ ಹೆಚ್ಚಾಗಿ ಗಣಿಗಾರಿಕೆ ಇದೆ. ಅಲ್ಲಿನೇ ಅಕ್ರಮ ಗಣಿಗಾರಿಕೆ ಮಾಡಿದ್ರಿಂದಾಗಿ ಜನಾರ್ದನ್ ರೆಡ್ಡಿ ಅವರ ಮೇಲೆ ಸಾಕಷ್ಟು ಆರೋಪಗಳಿದ್ದು ಜೈಲಿಗೂ ಕೂಡ ಹೋಗಿ ಬಂದರು. ಅದಾದ್ಮೇಲೆ ಬಳ್ಳಾರಿಗೆ ಎಂಟ್ರಿ ಕೊಟ್ಟಾದ್ಮೇಲೆ ನಡೆದಂತ ಮೊದಲ ಚುನಾವಣೆಯ ಉಸ್ತುವಾರಿಯ ಹೊಣೆಯನ್ನು ಅವರಿಗೆ ಕೊಟ್ಟಿದ್ದರ ಭಾಗವಾಗಿ ಇದನ್ನೇ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರು ಪ್ರಚಾರವನ್ನ ಮಾಡಿದ್ರು. ಅಕ್ರಮ ಗಣಿಗಾರಿಕೆಯನ್ನು ಮಾಡಿದಂಥವರಿಗೆ ಕೇವಲ ಸಂಡೂರಿನ ಗುಡ್ಡದ ಮೇಲೆ ಮಾತ್ರ ಪ್ರೀತಿ ಇದೆ, ಜನರ ಮೇಲೆ ಪ್ರೀತಿ ಇಲ್ಲ ಅನ್ನುವಂಥ ರೀತಿಯಲ್ಲಿ ಜನರಿಗೆ ಮನವರಿಕೆಯನ್ನು ಮಾಡಿಕೊಡೋ ಕೆಲಸ ಮಾಡಿದ್ರು. ಹೀಗಾಗಿ ಕಾಂಗ್ರೆಸ್ ನಾಯಕರು ಮತ್ತು ಕಾರ್ಯಕರ್ತರು ಮುಖಂಡರುಗಳಲ್ಲಿ ಸುಮಾರು 20 ರಿಂದ 25 ಸಾವಿರ ಮತಗಳ ಅಂತರದಲ್ಲಿ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಈ ರೀತಿಯ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರು ಇದ್ದಾರೆ. ಅರವಿಂದ್, ಸೊ ಇದು ಕಾಂಗ್ರೆಸ್ ಲೆಕ್ಕಾಚಾರ.